ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗ ಬರ್ತಾ ಇರುವಂತ ಬಿಗ್ಗೆಸ್ಟ್ ಅಪ್ಡೇಟ್ ಪ್ರಕಾರ ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ಬಿಗ್ಗೆಸ್ಟ್ ಅಪ್ಡೇಟ್ ಪ್ರಕಾರ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಸೀಸನ್ ಫೈನಲ್ ನ ತಲುಪಿದ್ದಾರೆ ಮತ್ತು ಅದರ ಶೂಟಿಂಗ್ ಕೂಡ 10:30 ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಗುತ್ತೆ. ಕೇವಲ 10 ರಿಂದ 15 ನಿಮಿಷಗಳ ಕಾಲ ಶೂಟಿಂಗ್ ಆಗುತ್ತೆ. ಅದಾದ ನಂತರ ಒಂದು 4-5 ನಿಮಿಷಗಳ ಕಾಲ ಎಡಿಟಿಂಗ್ ಆಗುತ್ತೆ. ಅದಾದ ನಂತರ ಸುಮಾರು 11 ಗಂಟೆ 10 ನಿಮಿಷಗಳ ಸುಮಾರಿಗೆ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ತಾರೆ ಅನ್ನೋದು ಕೂಡ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಅನ್ನ ತಲುಪಿದಂತ ಇಬ್ಬರು ಸ್ಪರ್ಧಿಗಳು ಅದು ಯಾರಂದ್ರೆ ಒಂದು ಗಿಲ್ಲಿ ಮತ್ತೊಂದು ರಕ್ಷಿತಾ ಶೆಟ್ಟಿ ಅವರು. ಈ ಪ್ರಕಾರವಾಗಿ ಅಶ್ವಿನಿ ಗೌಡ ಅವರು ಮೂರನೇ ಅಂದ್ರೆ ಸೆಕೆಂಡ್ ರನ್ನರ್ ಅಪ್ ಆಗಿ ತಮ್ಮ ಸೋಲನ್ನ ಒಪ್ಕೊಂಡಿದ್ದಾರೆ ಗಿಲ್ಲಿ ನಟನ ಎದುರು. ಅದಕ್ಕೆ ದೊಡ್ಡದಂತ ಒಂದು ಹಿನ್ನೆಲೆ ಇತ್ತು. ಗಿಲ್ಲಿ ಮತ್ತು ಅಶ್ವಿನಿ ಗೌಡರ ಮಧ್ಯೆ ದೊಡ್ಡ ಪೈಪೋಟಿ ಕೂಡ ಇತ್ತು ಮತ್ತು ಅಶ್ವಿನಿ ಗೌಡ ಆಪ್ತರು ತಮ್ಮ ಫೇಸ್ಬುಕ್ ಪೇಜ್ಗಳಲ್ಲಿ ಹಂಚಿಕೊಂಡಂತ ಪ್ರಕಾರ 4 ಕೋಟಿ ವೋಟ್ ಬಂದಿದೆ, 5 ಕೋಟಿ ವೋಟ್ ಬಂದಿದೆ, ಅವ್ರ ಕಡೆಯಿಂದ 4 ಕೋಟಿ ವೋಟ್ ಬಂತು, ಕೆನಡಾದಿಂದ 60,000 ಕೋಟಿ ಬೇರೆ ಬೇರೆ ತರ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ರು. ಮತ್ತು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಅವರ ನಡುವೆ ವಾಗ್ಯುದ್ಧಕ್ಕೆ ಅನೇಕ ಕಾರಣ ಕೂಡ ಇತ್ತು. ಕನ್ನಡ ರಕ್ಷಣಾ ವೇದಿಕೆ ಎಂಟ್ರಿ ಆದ ನಂತರ ಅದೊಂದು ಬೇರೆ ತರಹದ ತಿರುವನ್ನು ಪಡ್ಕೊಂಡಿತ್ತು. ಅದಕ್ಕೆ ಮೊದಲು ಕಿಚ್ಚನ ಚಪ್ಪಾಳೆ ಮುಖಾಂತರ ಧ್ರುವಂತ್ ಸೀಸನ್ ಚಪ್ಪಾಳೆ ಪಡ್ಕೊಂಡು ಅದಾದ ನಂತರ ಅಶ್ವಿನಿ ಅವರ ಬ್ಯಾಕಪ್ ಮಾಡಿದ್ರು. ಅದಾದ ನಂತರ ಗಿಲ್ಲಿಯನ್ನ ಕೊನೆಯ ವಾರದಲ್ಲಿ ಮಕಾಡಿ ಮಲಗಿಸಿದ ಎಲ್ಲವೂ ಕೂಡ ಗಿಲ್ಲಿಯ ಫ್ಯಾನ್ಸ್ ಅನ್ನು ರೊಚ್ಚಿಗೆಪ್ಸಿದ್ರು. ಜೊತೆಗೆ ಯಾವ ತರದ ರೊಚ್ಚಿಗೆಪ್ಸಿದ್ರೆ ಗಿಲ್ಲಿ ನಟನ ಪರವಾಗಿ ಅಭಿಮಾನಿಗಳು, ರಾಜಕಾರಣಿಗಳು, ಹಿರಿಯ ಸಾಹಿತಿಗಳು, ವಕೀಲರು, ಕಾಲೇಜ್ ಪ್ರಿನ್ಸಿಪಾಲ್ಸ್ ಎಲ್ಲರೂ ಕೂಡ ಗಿಲ್ಲಿ ನಟನ ಪರವಾಗಿ ಮಾತನಾಡುವಂತೆ ಮಾಡಿದ್ದಲ್ಲದೆ ಪ್ರಪ್ರಥಮ ಬಾರಿಗೆ ಯಾರು ಅಂದ್ರೆ ಇಲೆಕ್ಷನ್ಗೆ ನಾರ್ಮಲ್ ಎಲೆಕ್ಷನ್ ವೋಟ್ ಹಾಕ್ತಾರೆ ಬಿಡ್ತಾರೆ, ಈ ಸಲ ಕೈಯಲ್ಲಿರೋ ಮೊಬೈಲ್ ಎತ್ಕೊಂಡು 99 ವೋಟ್ ಅನ್ನ ಗಿಲ್ಲಿಗೂ ಹಾಕಿದ್ರು. ಜೊತೆಗೆ ಅಶ್ವಿನಿಯನ್ನ ಸೋರಿಸಲೇಬೇಕೆನ್ನುವ ಕಾರಣಕ್ಕಾಗಿ ಕೆಲವೊಂದು ಮತಗಳನ್ನ ರಕ್ಷಿತಾ ಶೆಟ್ಟಿಗೂ ಹಾಕಿದ್ರು ಆಪ್ಷನ್ ಇದ್ದಾಗ. ಹಾಗಾಗಿ ಇದೀಗ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಅವರು ಫೈನಲ್ ಅನ್ನು ಅಧಿಕೃತವಾಗಿ ಪ್ರವೇಶ ಮಾಡಿದ್ರೆ ಈಗ 10:30ಕ್ಕೆ ಅಧಿಕೃತವಾಗಿ 10:30ಕ್ಕೆ ಚಿಕ್ಕ ಬ್ರೇಕ್ ಕೂಡ ಇದೆ. 10:30ಕ್ಕೆ ಅಧಿಕೃತವಾಗಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ಕೇವಲ 5 to 6 ಮಿನಿಟ್ಸ್ ನಲ್ಲಿ ಮುಗಿಯುತ್ತೆ. ಅಂದ್ರೆ ಕೌಂಟ್ ಡೌನ್ ಅದು ಇದೆಲ್ಲ ಸ್ಟಾರ್ಟ್ ಆದ ನಂತರ ಕೇವಲ 5 to 6 ಮಿನಿಟ್ಸ್ ನೊಳಗೆ ಮುಗಿಯುತ್ತೆ. ಅದಾದ ನಂತರ ಕೇವಲ 2 ನಿಮಿಷದಲ್ಲಿ ವೈಂಡ್ ಅಪ್ ಆಗುತ್ತೆ, ಶೂಟಿಂಗ್ ವೈಂಡ್ ಅಪ್ ಆಗುತ್ತೆ. ನನ್ನ ಪ್ರಕಾರ ಒಂದು 8 ರಿಂದ 9 ನಿಮಿಷದೊಳಗಾಗಿ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. 10:30ಕ್ಕೆ ಸ್ಟಾರ್ಟ್ ಆದ್ರೆ 10:40ಕ್ಕೆ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಅದು ಇದು ಎಲ್ಲ ಕೆಲಸ ಆದ ನಂತರ ಅಧಿಕೃತವಾಗಿ 11:10 ಗಂಟೆ ಸುಮಾರಿಗೆ ಅಧಿಕೃತವಾಗಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಆಗ್ತಾರೆ ಅನ್ನೋದು ಕೂಡ ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಶ್ವಿನಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿ ತಮ್ಮ ಸೋಲನ್ನ ಗಿಲ್ಲಿ ಅವರ ವಿರುದ್ಧ ಸೋಲೊಪ್ಕೊಂಡ್ರು ಕೂಡ ಅವರು ಇದೀಗ ಸೆಕೆಂಡ್ ರನ್ನರ್ ಅಪ್ ಆಗದ ಕಾರಣಕ್ಕೆ ಅವರು ಕೂಡ ಬಿಗ್ ಬಾಸ್ ಸೀಸನ್ ನ ಒಂದು ವಿನ್ನರ್ ಅಂತ ಹೇಳ್ಬೋದು. ಆದ್ರೆ ಸೆಕೆಂಡ್ ರನ್ನರ್ ಅಪ್ ಆಗಿದ್ರೆ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಜೊತೆಗೆ ತಾನು ಅಟ್ ಲೀಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಾದ್ರೂ ಇರಬೇಕು ಅಥವಾ ರನ್ನರ್ ಅಪ್ ಆದ್ರೂ ಇರಬೇಕು ಅನ್ನುವಂತ ಪಣವನ್ನ ತೊಟ್ಟಿದಂತ ಅನೇಕರು ಬೇರೆ ಬೇರೆ ತರಹದ ಮಾತನಾಡಿದ ಮತ್ತು ಪುಟುಗೋಸಿ ಅಥವಾ ಮುಟ್ಟಾಳೆ ಅನ್ನುವಂತ ಮಾತನಾಡಿದ ಅನೇಕರು ಇದೀಗ ತಮ್ಮ ಫೇಸ್ಬುಕ್ ಪೇಜ್ ನಲ್ಲಿ ಸೋಲನ್ನ ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾರೆ. ಇದು ಕೂಡ ದೊಡ್ಡ ಸುದ್ದಿ ಮಾಡ್ತಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಈಗ ಗಿಲ್ಲಿ ನಟ, ಮಂಡ್ಯದ ಒಬ್ಬ ಯುವಕ, ನಲ್ಲಿ ಮೂಳೆ ಖ್ಯಾತಿ, ಒಬ್ಬ ಹಳ್ಳಿ ಸೊಗಡಿನ ಪ್ರತಿಭೆ ಇದೀಗ 45 ಕೋಟಿಗೂ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇದೀಗ ಸಾಬೀತಾಗುವಂತ ಮತ್ತು ಅಧಿಕೃತವಾಗಿ ಘೋಷಣೆ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತು ಬೆಳಗಿಂದ ಒಂದು ಸರ್ವೆ ಒಂದು ನೇಮ್ ಲಿಸ್ಟ್ ಕೂಡ ಬಂದಿತ್ತು. ಆದ್ರೆ ಯಾರು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ. ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ಕಾವ್ಯ, ರಘು ಮತ್ತು ಧನುಷ್ ಅನ್ನುವಂತ ಒಂದು ವೋಟಿಂಗ್ ಲಿಸ್ಟ್ ಅಂದ್ರೆ ವೋಟಿಂಗ್ ಪ್ಯಾಟರ್ನ್ ಕ್ಲೋಸ್ ಆದ 10 ಗಂಟೆ ನಂತರ 11-12 ಗಂಟೆಗೆ ಈ ಒಂದು ಸುದ್ದಿ ಬಂದಿತ್ತು. ಹಾಗಾಗಿ ಗಿಲ್ಲಿ ನಟ ಗೆಲ್ತಾರೆ ಅನ್ನುವಂತ ಭಾವನೆ ಕೂಡ ಇದೆ. ರಕ್ಷಿತ್ ಶೆಟ್ಟಿ ಅವ್ರಿಗೆ ಎಷ್ಟು ಮತ ಬರುತ್ತೆ, ಗಿಲ್ಲಿ ನಟಗೆ ಎಷ್ಟು ಮತ ಬರುತ್ತೆ, ಏನಾದ್ರು ಟ್ವಿಸ್ಟ್ ಇದೆಯಾ ಅನ್ನುವಂತ ಒಂದು ಕುತೂಹಲ ಇದೀಗ ಕಾದು ಕುಳಿತುಕೊಳ್ಬೇಕಾಗಿದೆ. ಯಾಕಂದ್ರೆ ಪದೇ ಸುದೀಪ್ ಅವರು ಹೇಳ್ತಾ ಇದ್ರು, ಪ್ರಪ್ರಥಮ ಬಾರಿಗೆ 4 ಜನರಲ್ಲಿ ಫೈನಲಿಸ್ಟ್ ಗಳಲ್ಲಿ 3 ಜನ ಫೀಮೇಲ್ ಇದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಫೀಮೇಲ್ ಕ್ಯಾಂಡಿಡೇಟ್ ಗೆಲ್ಲಿಸಬಹುದು ಎನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಇದೀಗ ಒಂದು ಮೇಲ್ ಮತ್ತೊಂದು ಫಿಮೇಲ್ ಗಳ ನಡುವೆ ಇದೀಗ ಒಂದು ದೊಡ್ಡದಂತ ಕಾಂಪಿಟೇಷನ್ ಇದೆ. ಪ್ರಪ್ರಥಮ ಬಾರಿಗೆ ಶ್ರುತಿ ಅವರ ನಂತರ ಫೈನಲ್ ಹೋದಂತ ಮಹಿಳೆ ಅದ್ಯಾರಂದ್ರೆ ರಕ್ಷಿತಾ ಶೆಟ್ಟಿ. ಈ ಶೆಟ್ಟರದ ಒಂದು ಹಾವಳಿ ತುಂಬಾ ಇದೆ. ಚಂದನ್ ಶೆಟ್ಟಿ, ರೂಪೇಶ್ ಶೆಟ್ಟಿ, ಶೈನ್ ಶೆಟ್ಟಿ ಜೊತೆಗೆ ಸಿನಿಮಾದಲ್ಲಿ ಶೆಟ್ಟರ್ ಹಾವಳಿ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಕೂಡ ಇದೀಗ ಬಿಗ್ ಬಾಸ್ ಸೀಸನ್ ಫೈನಲ್ ಅನ್ನು ತಲುಪಿದ್ದಾರೆ. ಮತ್ತು ಸೋಲ್ಲಿ ಗೆಲುವಾದ್ರೂ ಕೂಡ ರಕ್ಷಿತಾ ಶೆಟ್ಟಿ ತಮ್ಮ ಒಂದು ಆಟದಿಂದ, ತಮ್ಮ ವೋಟಿಂಗ್ ಮುಖಾಂತರ ಜನರ ಮನವನ್ನ ಸೆಳೆದಿದ್ದಾರೆ. ಮುಂದಿನ ಎಪಿಸೋಡ್ ನಲ್ಲಿ ಯಾರು ಗೆದ್ರು ಮತ್ತು ಯಾರು ರನ್ನರ್ ಅಪ್ ಆದ್ರು ಎನ್ನುವುದನ್ನ ತಿಳಿಸ್ಕೊಡ್ತೇವೆ. ಮತ್ತು
ಈ ಗಿಲ್ಲಿ ಗೆಲುವಿಗೆ ಪರೋಕ್ಷವಾಗಿ ಅಶ್ವಿನಿ ಗೌಡರ ಒಂದು ಸಹಾಯ ಮತ್ತು ಅವರ ಆಪ್ತರ ಸಹಾಯ, ಅವರ ಆಪ್ತರ ಕಾಂಟ್ರವರ್ಸಿ ಇದೆ ಅನ್ನೋದು ಕೂಡ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.